ಬೇಡ ನಗರಿ ಸಾಹಿತಿಗಳ ತವರೂರು ಶಿಕ್ಷಣ ಕಾಶಿ ಅಂತ ಖ್ಯಾತಿ ಪಡೆದಂತಹ ಧಾರವಾಡ ಜಿಲ್ಲೆ ಇದು. ಧಾರವಾಡದ ಮಹಾನಗರ ಪಾಲಿಕೆ ಎದುರುಗಡೆ ಇದೆ. ನಾವು ಈಗಾಗಲೇ ದೃಷ್ಟಿಯಲ್ಲೂ ಕೂಡ ನೋಡೋ ಹಾಗೆ ಧಾರವಾಡದ ಪ್ರಮುಖ ಹೃದಯ ಭಾಗದಲ್ಲಿರುವ ಮಹಾನಗರ ಪಾಲಿಕೆಯಲ್ಲಿ ಇದ್ದೀವಿ. ಈ ಧಾರವಾಡ ಕ್ಷೇತ್ರದಲ್ಲಿ ಪ್ರಮುಖ ಸಮಸ್ಯೆಗಳಂತಂದ್ರೆ ಮಹದಾಯಿ ಇರಬಹುದು, ಕುಡಿಯುವ ನೀರಿನ ಸಮಸ್ಯೆ ಇರಬಹುದು, ಸ್ವಚ್ಛತೆ. ಈಗಾಗಲೇ ಏನು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಇರಬಹುದು, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ವಿನಯ್ ಕುಲಕರ್ಣಿ ಈ ಇಬ್ಬರ ನಡುವೆ ಪೈಪೋಟಿ ಬಿರುಸಿನಿಂದ ನಡೆದಿದೆ. ಆದ್ರೆ ಇಲ್ಲಿ ಮತದಾರ ಏನ್ ಹೇಳ್ತಾರೆ, ಇಲ್ಲಿ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ, ಯಾರಿಗೆ ವೋಟ್ ಹಾಕ್ತಾರೆ, ಏನು ಈ ಬಗ್ಗೆ ಈಗಾಗಲೇ ನಮ್ಮ ನ್ಯೂಸ್ 18 ತಂಡ ಕೂಡ ಬಂದಿದೆ. ಕೇಳಪ್ಪ ಕೇಳಿ ಎಂಬ ವಾಹನ ಕೂಡ ಏನು ತಂಡ ಬಂದಿದೆ. ಇಲ್ಲಿ ಮತದಾರ ಏನ್ ಹೇಳ್ತಾರೆ ನಾವು ಮಾಹಿತಿನ ಪಡೆಯೋಕೆ ಈಗಾಗಲೇ ಹೋಗೋಣ ಬನ್ನಿ. ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಅಭ್ಯರ್ಥಿಗಳಂತ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಇರಬಹುದು, ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಕುರಿತಂತೆ ಏನು ಧಾರವಾಡ ಜನತೆ ಏನ್ ಹೇಳ್ತಾರೆ ಅಂತ ಹೇಳೋಕೆ ಧಾರವಾಡದ ವಿವೇಕಾನಂದ ಸರ್ಕಲ್ ಅಲ್ಲಿ ನಾವಿದೆ. ಇಲ್ಲಿ ಕೂಡ ಸ್ಥಳೀಯ ಮತದಾರರು ಕೂಡ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವ ಮೂಲಕ ಏನು ಇಲ್ಲಿಯ ಸ್ಥಳೀಯ ಸಮಸ್ಯೆಗಳಿರ್ಬೋದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಹೇಳುವ ಮೂಲಕ ಮತದಾರರು ತಮ್ಮ ಅನಿಸಿಕೆಯನ್ನ ಕೇಳೋಕೆ ನ್ಯೂಸ್ 18 ತಂಡ ಏನು ಕೇಳ್ರಪ್ಪ ಕೇಳ ತಂಡ ಕೂಡ ಬಂದಿದೆ. ಏನ್ ಹೇಳ್ತಾರೆ ಮತದಾರರ ಅನಿಸಿಕೆಯನ್ನ ಪಡೆಯೋಣ ಬನ್ನಿ. ಕೇಳ್ರಿ, ಇವತ್ತ ಇಲ್ಲಿ ಒಂದು ಪಾರ್ಲಿಮೆಂಟ್ ಇಲೆಕ್ಷನ್ ಬಂದೈತಿ. ಆದ್ರೆ ಇವತ್ತೂ ಕೂಡ ಈ ನಮ್ಮ ಭಾಗದೊಳಗೆ ಹೋರಾಟಗಳು ಕೂಡ ನಿರಂತರವಾಗಿವೆ. ಇವತ್ತು ನಾವಿಲ್ಲೆಲ್ಲ ಬೀದಿಗೆ ಬಂದು ನಿಲ್ಲಕ್ಕೆ ಕಾರಣ ನಾವು ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳು ಇದಕ್ಕೆಲ್ಲ ಕಾರಣ. ಇಲ್ಲಿವರೆಗೆ ನಮ್ಮ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಿಲ್ಲ, ಇಲ್ಲಿವರೆಗೆ ಯಾರು ರೈತರ ಸಾಲವನ್ನು ಮನ್ನಾ ಮಾಡಿಲ್ಲ, ಇಲ್ಲಿವರೆಗೆ ಯಾರು ಫಸಲ್ ಬಿಮಾ ಯೋಜನೆಯನ್ನು ರೈತರಿಗೆ ಕೊಟ್ಟಿಲ್ಲ. ಈಗ ನಿರಂತರವಾಗಿ ರೈತರನ್ನ ಯಾರು ಬೀದಿಗೆ ತಳ್ಳ್ಯಾರ ಅವ್ರನ್ನ ಇವತ್ತು ಸಾಕ್ರಪ್ಪ. ಪ್ರತಿದಿನ ನಾವು ಕುಡಿಯುವ ನೀರಿಗೆ ಹಾಹಾಕಾರವನ್ನು ಎದುರಿಸಲಿಕ್ಕತ್ತೇವೆ. ಮಲಪ್ರಭೆ ನೀರಿನ ರೈತರಿಗಾಗಿ ಮೀಸಲಿರುವಂತ ನೀರನ್ನ ಇಡೀ ಬೇರೆ ಬೇರೆ ಭಾಗ ಕುಡಿಲಿಕ್ಕೆ ಕೊಡಲಿಕ್ಕತ್ತೇವೆ. ನಮ್ಮ ಭಾಗ ನಮ್ಮ ಹಕ್ಕಿನ ನೀರನ್ನ ಆ ನೀರು ಮುಂದಿನ ದಿನ ಎಲ್ಲರಿಗೂ ಸಿಗಬೇಕಾಗಿದ್ರೆ ಇವತ್ತ ರೈತರ ಹೋರಾಟಕ್ಕೆ ತಾವು ಬೆಂಬಲ ಕೊಡಬೇಕು. ಪ್ರತಿನಿಧಿ ಆದಂತವರು ಒಂದು ಧ್ವನಿಯನ್ನು ಕೂಡ ಇವತ್ತು ಎತ್ತಲಿಕ್ಕಾಗಿಲ್ಲ. ಆದ್ರೆ ನಾವು ಅವರಿಗೆ ಗೌರವಪೂರ್ವಕವಾಗಿ ಹೇಳ್ತೇವೆ, ಈ ಸಾರಿ ಅವ್ರನ್ನ ಬಿಡ್ರಿ, ಹೊಸಬರನ್ನ ಆಯ್ಕೆ ಮಾಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೇವೆ. ಬಾರಿಯ ಲೋಕಸಭಾ ಚುನಾವಣೆ ನಮ್ಮ ದೇಶದಕ್ಕೆ ಮಹತ್ವದ್ದಲ್ಲ, ಇಡೀ ಜಗತ್ತಿಗೆ ಮಹತ್ವದಾದಂತ ಚುನಾವಣೆ. ಒಂದು ಜಗತ್ತಿನ ಅತ್ಯಂತ ಬಹುದೊಡ್ಡ ಪ್ರಜಾತಂತ್ರ ನಮ್ಮ ಭಾರತ ದೇಶ. ಜಗತ್ತಿನೊಳಗನೆ ಭಾರತವನ್ನ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಿದಂತ ಒಬ್ಬ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೇಳ್ರಿ, ಬಿಜೆಪಿ ಸರ್ಕಾರ 5 ವರ್ಷದಿಂದಗಡೆ 24x7 ನಗರಕ್ಕೆ ನೀರು ಕುಡಿದು ಹೇಳಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತಿ ಬಿತ್ತಿ ಹೋದ್ರು. ಅದಾದ್ಮೇಲೆ ಮಹದಾಯಿ ನೀರಿನ ಹೋರಾಟ ಮಾಡಿದ ಮೇಲೆ ಮಹಾನಗರಕ್ಕೆ 5 TMC ನೀರು ಬತ್ತು. ಅದು ವ್ಯಾಜ್ಯ ಇದ್ದಾಗ ಕೋರ್ಟ್ ಕಡೆ ಕೈ ತೋರಿಸಿ ಬಿಜೆಪಿ ಅವರು. ಆದ್ರೆ ಕೋರ್ಟ್ ಆರ್ಡರ್ ಮಾಡಿ 7 ತಿಂಗಳಾದ್ರೆ ಒಂದು ಗೆಜೆಟ್ ಮಾಡ್ತಕ್ಕಂತ ಮಿನಿಮಮ್ ಸೆನ್ಸ್ ಬಿಜೆಪಿ ಅವರಿಗಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಒಂದು ಯಾವುದೇ ತರಹದ ಕೆಲಸವನ್ನು ಮಾಡಲಿಲ್ಲ, ಕೃಷಿ ಹೊಂಡಗಳು ಕಟ್ಟಿಸಲಿಲ್ಲ, ಪ್ರತಿಯೊಂದಕ್ಕೆ ನಾವೇ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸರ್ಕಾರ ಕೂಡ ಅವರಿಗೆ ಆರಿಸಿ ತರಬೇಕಾಗಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಕೇಳ್ರಿ 2019 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸತತ 3 ಬಾರಿಯಾಗಿ ಚುನಾವಣೆ ಆಯ್ಕೆಯಾಗಿ ಭಾರತದಲ್ಲಿರುವ ಕೇವಲ IITಗಳು ಧಾರವಾಡಕ್ಕೆ 7ನೇ IIT ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಏಕೈಕ ವ್ಯಕ್ತಿ ಅದು ಪ್ರಹ್ಲಾದ್ ಜೋಶಿ ಅವರು. ಈ ಸದ್ಯ ಸಹಿತ 3 ಲಕ್ಷ ಲೀಡ್ ನಾವು ಆರಿಸ್ಬತ್ತೀವಿ ಅಂತ ಹೇಳಿ ಧಾರವಾಡ ಜನರ ಮನಸ್ಸಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಏಕೈಕ ವ್ಯಕ್ತಿ ಅದು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಹೇಳಿಬಿಡ್ತಾರೆ. ಕೇಳ್ರಿ, ಮಾನ್ಯ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ರೀತಿಯಂತ ಮಾನ್ಯ ಧಾರವಾಡಕ್ಕೆ ಯಾವುದೇ ರೀತಿಯಂತ ಕೆಲಸ ಮಾಡಿಲ್ಲ. ಹಿಂಗಾಗಿ ಈ ಸರ್ತಿ ಎಲ್ಲಾ ಹಿರಿಯರ ಮೊದ್ಲಕ್ಕಿಂತ ನಿಂತ ನೀರಾಗ ಹುಳ ಆಗಿರ್ತಾವಂತ. ಆ ಹುಳನ ತೆಗಿಬೇಕಂದ್ರೆ ನೀರು ಉಳಿಸ್ಬೇಕ ಮತ್ ಹೊಸ ನೀರು ಹಾಕಬೇಕು. ಹಿಂಗಾಗಿ ಈ ಸರ್ತಿ ನಿಂತಂತ ಮಾನ್ಯ ವಿನಯ್ ಕುಲಕರ್ಣಿ ಅವ್ರನ್ನ ಆರಿಸಿ ತರಬೇಕ. 71ನೇ ಕ್ಷೇತ್ರದಾಗ 796 ಕೋಟಿ ರೂಪಾಯಿನ ತಂದು ಅಭಿವೃದ್ಧಿ ಪಡಿಸದಂತ ಏಕೈಕ ವ್ಯಕ್ತಿ ಅಂದ್ರೆ ಮಾನ್ಯ ವಿನಯ್ ಕುಲಕರ್ಣಿ ಅವ್ರೆ. ಹಿಂಗಾಗಿ ಮಾನ್ಯ ವಿನಯ್ ಕುಲಕರ್ಣಿ ಅವ್ರನ್ನ ಈ ಸತಿ ನಮ್ಮ ಧಾರವಾಡ ಜಿಲ್ಲಾ ಸಮಸ್ತ ನಾಗರಿಕರ ಆರಿಸಿ ತರ್ತಾರ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಕೇಳ್ರಿ, ಇದೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಿದೆ. ಈ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ 2 ಹುಲಿಗಳು ನಿಂತ, ಒಂದು ಪ್ರಹ್ಲಾದ್ ಜೋಶಿ, ಒಂದು ವಿನಯ್ ಕುಲಕರ್ಣಿ ಅವರು.
ಅಭಿವೃದ್ಧಿಯ ಹರಿಕಾರ ವಿನಯ್ ಕುಲಕರ್ಣಿ ಅವರು ನಿಶ್ಚಿತವಾಗಿ ಆಶೆ ಬರ್ತಾರ ಅಂತ ಹೇಳ್ತೀನಿ. ಯಾಕೆ ಬರ್ತಾರ ಅಂತಂದ್ರೆ ಸ್ವಲ್ಪ ಗ್ರಾಮೀಣ ಕ್ಷೇತ್ರದೊಳಗೆ ನೀವು ಅಡ್ಡಾಡಿ ಬಂದು ನೋಡ್ರಿ ಎಷ್ಟು ಕೆಲಸ ಮಾಡ್ಯಾರ ಅಂತ ಹೇಳಿ. ಆ ಸುಳ್ಳಿನ ಸರ್ದಾರ ಮೋದಿ ಅವರ ನೇತೃತ್ವದೊಳಗೆ ಇವ್ರು ಹವಾ ಮಾಡ್ಕೊಂತ ಹೊಂಟಾರ ಹೊರತಾಗಿ ನಿಜವಾದ ನೈತಿಕ ಹೊಣೆ ಇವ್ರಿಗಿಲ್ಲ. ವಿನಯ್ ಕುಲಕರ್ಣಿ ಅವರು ಆಶೆ ಬರೋದು ನಿಶ್ಚಿತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಕೇಳ್ರಿ, ಇದು ಧಾರವಾಡ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಸ್ಥಳೀಯ ನಮ್ಮ ಸಮಸ್ಯೆ ಏನಾದ್ರೂ ಇದ್ರೆ ಅದನ್ನ ಬಗೆಹರಿಸೋರು ಇಲ್ಲಿ ಅವರು. ಮೋದಿ ಅವ್ರು ಬಂದು ಬಗೆಹರಿಸಂಗಿಲ್ಲ ಇಲ್ಲಿ ಸಮಸ್ಯೆ. ಇಲ್ಲೇ ತಾವು ನೋಡ್ತಿರ್ಬೋದು IIT ಆಗಿದೆ. ಈ IIT ಆಗ್ಬೇಕಂದ್ರೆ ಎಷ್ಟು ಗುದ್ದಾಟ ಜಗ್ಗಾಟ ಆತು ತಮ್ಮೆಲ್ರಿಗೂ ಗೊತ್ತಿದೆ. 3 ಬಾರಿ ಸಂಸದರಾಗಿದ್ರು ಪ್ರಹ್ಲಾದ್ ಜೋಶಿ ಅವರು. IIT ತರೋದಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ತಂದ ಮೇಲೆ ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳ್ಕೊತ ಅಡ್ಡಾಡ್ತಾರೆ. ಕಲ್ಸಾ ಬಂಡೂರಿ ಯೋಜನೆ ಇವ್ರದೇ ಸರ್ಕಾರ ಇದೆ, ಕೇಂದ್ರ ಸರ್ಕಾರ. ಮಹಾರಾಷ್ಟ್ರದಲ್ಲಿನೂ ಇವ್ರದೇ ಸರ್ಕಾರ, ಗೋವಾದಲ್ಲಿನೂ ಇವ್ರದೇ ಸರ್ಕಾರ, ಎಲ್ಲಾ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಇಲ್ಲಿ ನಮ್ಮ ಸಂಸದರು ಮಹದಾಯಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಯಾವುದೇ ಒಂದು ಪ್ರಯತ್ನನೂ ಮಾಡಲಿಲ್ಲ. ಈ ಟಿವಿಯ ಕಾರ್ಯಕ್ರಮ ಕೇಳ್ರಪ್ಪ ಕೇಳ್ರೆ. ಈ ಕಳೆದ 3 ಸಲ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ ಆಯ್ಕೆ ಆದ್ರು. ಅವರು ಮಾಡಿದಂತ ಕೆಲಸ ಯಾವುದೂ ಇಲ್ಲ, ಶೂನ್ಯ. ಯಾವ್ದಾದ್ರು ಒಂದು ಕೆಲಸ ನಾ ಮಾಡಿದ್ದೇನೆ ಅಂತ ಹೇಳಿದ್ರೆ ಧಾರವಾಡ ಜನರು ಒಪ್ಪಬಹುದು. ಆದ್ರೆ ವಿನಯ್ ಕುಲಕರ್ಣಿ ಅವರು ಕಳೆದ 30 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಆಮೇಲೆ ಮತ್ತು ಒಳ್ಳೆ ಒಂದು ಅನುಭವವನ್ನು ಹೊಂದಿದಂತ ಒಬ್ಬ ರಾಜಕಾರಣಿ. ಈ ರಾಜಕಾರಣಿಗೆ ಧಾರವಾಡದ ಜನ ಇವತ್ತು ನಾವು ಮತ ಕೊಡಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಹೆಚ್ಚಿನ ಮತದಿಂದ ಆರಿಸ್ತರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವರು ಯಾವ ಕಾಂಕ್ರೀಟ್ ರಸ್ತೆ ಮೇಲಿಂದ ಅಪಾದನೆ ಮಾಡ್ತಾ ಇದಾರಲ್ಲ, ಆ ಕಾಂಕ್ರೀಟ್ ರಸ್ತೆ ಕೇಂದ್ರ ಸರ್ಕಾರದ್ದು ಮಾಡಿದ್ದು. ಕ್ಯಾಮರಾ ತೋರಿಸ್ರಿ, ಆ ಕ್ಯಾಮರಾ ದಯಮಾಡಿ ಆ ಕಾಂಕ್ರೀಟ್ ರಸ್ತೆ ತೋರಿಸ್ರಿ. ಈ ಕಾಂಕ್ರೀಟ್ ರಸ್ತೆ ಪ್ರಹ್ಲಾದ್ ಜೋಶಿ ಅವ್ರು ಮಾಡ್ತಿದ್ದ. ಪ್ರಹ್ಲಾದ್ ಜೋಶಿ ಅವರು 140 ಕೋಟಿ ರೂಪಾಯಿ ಪೆನ್ಷನ್ ಪೆಂಡಿಂಗ್ ಇತ್ತು. 6 ವರ್ಷ ಪೆಂಡಿಂಗ್ ಇತ್ತು. ಆ ರೊಕ್ಕ ಕೊಟ್ಟಿಲ್ಲ ಇವ್ರೆ. ರಾಜ್ಯ ಸರ್ಕಾರದಿಂದ ಒಂದು ಪೈಸಾ ಇಲ್ಲ. ರೋಡ್ ಅಂತ ಜನ ಬಾಯಿ ಬಿಡ್ಕೋತಾ ಇದ್ರೆ ಇವತ್ತು ಅದೇ ರಸ್ತೆ ಮೇಲೆ ನಿಂತು ಇವ್ರು ಅಪಾದನೆ ಮಾಡ್ತಾರೆ. ಇವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡ್ಯಾರ ಅಂತೇಳಿ. 22,000 ಓಟ್ಲೆ ಸೋತಾರವ್ರೆ. 22,000 ಓಟ್ಲೆ ಸೋತಾರವ್ರೆ. ಏನ್ ಅಭಿವೃದ್ಧಿ ಮಾಡ್ತಾರ್ರಿ? 22,000 ಅಭಿವೃದ್ಧಿ, 22,000 ಲೀಡ್ ಗೆದ್ದದ್ ಬಿಜೆಪಿ. ಈ ಸತಿ ಇನ್ನೊಂದು ಮಾತು ಹೇಳ್ತೀವಿ. ಇದೇ ಧಾರವಾಡ 71 ಗ್ರಾಮೀಣ ಕ್ಷೇತ್ರದಾಗ 1 ಲಕ್ಷ ಬಿಜೆಪಿ ಓಟ್ ಗೆಲ್ಲಿಸ್ತೈತಿ. 1 ಲಕ್ಷ ಓಟ್ 40,000 ಬಿಜೆಪಿ ಲೀಡ್ ಬರ್ತೈತಿ. ಬರೀ 71 ಕ್ಷೇತ್ರ. ಇಡೀ ಧಾರವಾಡ ಲೋಕಸಭಾದಲ್ಲಿ 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಪ್ರಹ್ಲಾದ್ ಜೋಶಿ ಅವರು ಗೆಲ್ಲಿದ್ದಾರೆ. ಇದು ಸೂರ್ಯ ಚಂದ್ರರಷ್ಟು ಸಾಧ್ಯ ಇದೆ. ಜನ ಸಾಗರ ಉಪಾಧಿ ಒಳಗೆ ಬಂದು ನರೇಂದ್ರ ಮೋದಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈ ಅಂತ ಇದ್ದಾರೆ. ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ತೀರಿ? ಕೇಳ್ರಿ, ಲೋಕಸಭಾ ಚುನಾವಣೆ ಬಂದೈತಿ. ನರೇಂದ್ರ ಮೋದಿ ಅವ್ರ ಹಂಗ್ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರ ಹಿಂಗ್ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಹಂಗ್ ಮಾಡ್ಲಿಲ್ಲ, ನರೇಂದ್ರ ಮೋದಿ ಅವ್ರ ಹಿಂಗ್ ಮಾಡ್ಲಿಲ್ಲ. ಇದನ್ನ ಮಾತಾಡ್ಕೊಂತ ಕುಂತ್ರ ಆ ಕಡೆ ಗೋವಾದವರು ಕನ್ನಡಿಗರ ಮನೆಯನ್ನ ನೆಲಸಮ ಮಾಡತ್ತಾರ. ಈ ಕಡೆ ತಮಿಳುನಾಡಿನಾಗ ಕಾವೇರಿ ನದಿ ನೀರಿನ ವಿಚಾರ ಬರ್ತೈತಿ. ಈ ಕಡೆ ನಮ್ಮ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕದ ವಿಷಯವಾಗಿ ನೆಲ ಜಲ ವಿಚಾರವಾಗಿ ನಮ್ಮ ಕರ್ನಾಟಕದ ಪರವಾಗಿ ಯಾರು ಸಂಸತ್ ಭವನದಲ್ಲಿ ಗರ್ಜಿಸ್ತಾರೋ ಅಂತವರಿಗೆ ಕನ್ನಡದ ಕಳಕಳಿ ಇರುವಂತವರಿಗೆ ಮತದಾನ ಮಾಡಿ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡೋಣ ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಧಾರವಾಡ ಲೋಕಸಭಾ ಚುನಾವಣೆ ಕುರಿತು ಮತದಾರರು ತಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ತುಂಬಾ ಜನ ಸೇರೋದನ್ನ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಬಾಂಧವರಿಗೆ ಒಂದು ವಿನಂತಿ, ಕೇಳ್ರಿ. ವಿನಯ್ ಕುಲಕರ್ಣಿ ಅವರು ಕೆಲಸ ಮಾಡದ ಕ್ಷಣಗಳಿಲ್ಲ. ಏನಂತಂದ್ರೆ ಇನ್ನೊಂದು ಪ್ರಬಲವಾದ ಒಂದು ವ್ಯಕ್ತಿಯನ್ನು ನಾವು ಇವತ್ತ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಎಲೆಕ್ಷನ್ ನಿಂತಿದ್ದಾರೆ. ಈಗ ಅವ್ರು ರೈತರ ಪರ ಹೋರಾಟಗಾರ ಅಂತ ಹೇಳಕ್ ಹೆಮ್ಮೆ ಪಡ್ತೇವೆ. ನಾವು ಕಾಂಗ್ರೆಸ್ ಪಕ್ಷದ ಒಂದು ದುರ್ಯೋಧನ ಆರಿಸ್ತಂದ ಈ ಜಿಲ್ಲೆಯನ್ನ ಆಡಳಿತ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಕೇಳ್ರಿ, ಸುಳ್ಳಿನ ಸರ್ದಾರ ಮೋದಿ ಅವ್ರ ಹೆಸರು ಹೇಳಿ ಜೋಶಿ ಅವ್ರು ಇವತ್ತ ಕಾಂಟೆಸ್ಟ್ ಮಾಡತ್ತ. 3 ಸತಿ ಬಂದ್ರು ಒಬ್ಬೊಬ್ಬರ ಹೆಸರಲ್ಲಿ ಅಲೆದಿಂದ ಬಂದವ್ರು ಅವ್ರು ಬರೀ ಸುಳ್ಳು ಹೇಳೋದ್ ಬಿಟ್ಟು ಬೇರೆ ಏನ್ ತಮ್ಮ ಕೆಲಸನೇ ಮಾಡಿಲ್ಲ. ಈಗ ಕಾಂಕ್ರೀಟ್ ಮಾಡಿದ್ದೆ ಅವ್ರಂತೆ
ಕೇಂದ್ರ ಸರ್ಕಾರದ ಕೊಡುಗೆ ಅಲ್ಲ ಇದು ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದ್ದ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದನೆ ಈ ರೋಡ್ನಾಗ ಅಡ್ಡಾಡಕತ್ತಾರ. ಕೇಳ್ರಿ, ಉಡಾನ್ ಯೋಜನೆ ಆಗಿರ್ಬೋದು, ಉಜ್ವಲ್ ಯೋಜನೆ ಆಗಿರ್ಬೋದು. ಉಜ್ವಲ್ ಯೋಜನೆಯಲ್ಲಿ 74,000 ಮನೆಗಳಿಗೆ ಅನಿಲ ಒಂದು ಯೋಜನೆಯನ್ನು ಕೊಟ್ಟಿದ್ದು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಏನು ಮೋದಿಯವರು ಮಾಡಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಭಾರತದಲ್ಲಿ ಎಲ್ಲರೂ ಇದರಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿಜಿ, ಮೊಗದೊಮ್ಮೆ ಜೋಶಿಜಿ, ಬೋಲೋ ಭಾರತ್ ಮಾತಾಕ್ಕೆ. ಕೇಳ್ರಿ, ಧಾರವಾಡ ಹುಬ್ಳಿ ಇವತ್ತಿನ ದಿವಸ ಒಂದು ಸ್ಮಾರ್ಟ್ ಸಿಟಿ ಆಗ್ಬೇಕಂತಂದ್ರ ವಿನಯ್ ಕುಲಕರ್ಣಿ ಅನ್ನೋರು ಬರಬೇಕು. ಹೈಸ್ಕೂಲ್ ಆಗ್ಲಿ, ಕಾಲೇಜ್ ಆಗ್ಲಿ, ಯೂನಿವರ್ಸಿಟಿಗಳಾಗ್ಲಿ ಹೆಚ್ಚು ನಮಗೆ ಬರ್ಬೇಕಂದ್ರ ಹುಬ್ಳಿ ಧಾರವಾಡಕ್ಕ ವಿನಯ್ ಕುಲಕರ್ಣಿ ಅನ್ನೋರು ಆಗ್ಬೇಕು. ಇವತ್ತಿನ ದಿವಸ ಪ್ರಚಂಡ ಬಹುಮತದಿಂದ ನಮ್ಮ ವಿನಯ್ ಕುಲಕರ್ಣಿ ಅನ್ನೋರು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬರಬೇಕು. ಕೇಳ್ರಿ, ಈ ಬಾರಿ ನಮ್ಮ ಓಟ್ ಯಾರಿಗಂದ್ರ ನೀರ್ ಯಾರು ಮಾದಾಯಿ ನೀರ್ ತಂದು ಕೊಡ್ತೇವಂತ ಗಂಡಸೂರ್ ಗತೆ ಬಂದ್ ಹೇಳ್ತಾರ, ಅವ್ರಿಗೆ ನಮ್ ಓಟ್ ಅಂತ ಹೇಳ್ಬೇಕು. ಸಾಲ ಮನ್ನಾ ಮಾಡ್ಲಿಲ್ಲ, ರೈತರ ಸಾಲ ಮನ್ನಾ ಮಾಡಂಗಿಲ್ಲ ಅಂತ, ರೈತರ ಬದುಕಲಿಲ್ಲ ಅಂತಂದ್ರ ದೇಶದ ಜನ ಬದುಕುದು ಹೆಂಗ? ಪ್ರಜ್ಞಾವಂತತನದಿಂದ ಆಯ್ಕೆ ಮಾಡ್ಬೇಕಂತ ತಿಳ್ಕೊಂಡು ರೈತರ ಪರವಾಗಿ ರೈತರನ್ನ ರಕ್ಷಿಸಬೇಕು ಅಂತ ತಿಳ್ಕೊಂಡು ವಿನಂತಿಸ್ಕೊಳ್ತಾ ಇದ್ದೇನೆ. ಕೇಳ್ರಪ್ಪ ಕೇಳ್ರಿ, ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕಂತ. ಯಾಕಂದ್ರ ಪ್ರಹ್ಲಾದ್ ಜೋಶಿ ಅವ್ರ ಮುಖಾನ ಇಲ್ಲ. ಮೋದಿ ಅವ್ರು 2 ಸಲ ಹುಬ್ಬಳ್ಳಿಗೆ ಬಂದ್ರು ಒಂದು ದಿವಸ ಕಳಸಾ ಬಂಡೂರಿ ಅನ್ಲಿಲ್ಲ, ಕಾವೇರಿ ಅನ್ಲಿಲ್ಲ. ಇಲ್ಲಿ ಎಷ್ಟು ಮಂದಿ ಎಜುಕೇಶನ್ ಸೆಂಟರ್, ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ತಗೊಂಡ ಬಂದಿಲ್ಲ. ಇಲೆಕ್ಷನ್ ಹತ್ರ ಬಂದ ಕೂಡ IT ರೇಡು, ರಾಮ ಧರ್ಮ ನೆನಪಾಗ್ತಾರೆ ಇವ್ರಿಗೆ. ಕೇಳ್ರಪ್ಪ ಕೇಳ್ರಿ, ವಿನಯ್ ಕುಲಕರ್ಣಿ ಅವ್ರು ಓಟ್ ಹಾಕ್ರಿ, ಜೋಶಿ ಅವ್ರು ತೆಗೆದೋಗಿರಿ. ಕೇಳ್ರಿ, ಈ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಸತತ 4ನೇ ಬಾರಿಗೆ ಅಭ್ಯರ್ಥಿಯಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕಳೆದ ಮೊದಲನೇ ಬಾರಿಗೆ 2 ಬಾರಿಯಲ್ಲಿ ಅಧಿಕಾರವನ್ನ ಅಂದ್ರೆ ಇಲ್ಲಿಂದ ಅವರು ಆಯ್ಕೆಯಾದಾಗ ಅಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಯಾವುದೇ ರೀತಿ ಅವರಿಗೆ ಫಂಡ್ಗಳನ್ನು ತರಲಿಕ್ಕೆ ಸ್ಪಂದನೆಗಳು ಸಿಕ್ಕಿದ್ದಿಲ್ಲ. ಏನು 2014 ಮೇ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ ದೆಹಲಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು CRF ಅಡಿಯಲ್ಲಿ 1167 ಕೋಟಿ ರೂಪಾಯಿಗಳನ್ನ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ತಂದಿದ್ದಾರೆ. ಇವತ್ತು ನೀವು ಏನೇನೋ ಪಶ್ಚಿಮ ಕ್ಷೇತ್ರ ಆಗ್ಬೋದು, ಧಾರವಾಡ ಗ್ರಾಮೀಣ ಆಗ್ಬೋದು, ಸತತ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಅಭಿವೃದ್ಧಿಯ ಕಾಂಕ್ರೀಟ್ ಕಾರ್ಯಗಳಿಗೆ ತಂದ ನಮ್ಮ ಪ್ರಹ್ಲಾದ್ ಜೋಶಿ ಅವರು ತಂದ ದುಡ್ಡಿನಿಂದಲೇ ಕೆಲಸ ಆಗ್ತಾ ಇದೆ. ಆ ಕೆಲಸವನ್ನ ನಮ್ಮ ಪ್ರಹ್ಲಾದ್ ಜೋಶಿ ಅವರು ತರದ ಯಶಸ್ವಿಯಾಗಿದ್ದಾರೆ. ಅದೇ ಕೂಡ ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು, ಮತ್ತೊಂದು ಬಾರಿಗೆ ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಬೇಕಾಗಿ ತಮ್ಮೆಲ್ಲರೂ ಕೇಳ್ಕೊತೀನಿ. ಕೇಳ್ರಪ್ಪ ಕೇಳಿ, 3 ಬಾರಿ ಆರಿಸಿ ಬಂದಂತ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಬರಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಎಲ್ಲೂ ಕಂಡೇ ಇಲ್ಲ. ಧಾರವಾಡದಲ್ಲಿ ನೀವು ಯಾರು ಬೇಕಾದವ್ರು ಕೇಳ್ರಿ, ಈ ಬಾರಿ ಅವರು ಖಂಡಿತವಾಗಿಯೂ ಆರಿಸಿ ಬರಲ್ಲ. ಬರೀ ಅಲೆದಾಗ ಆರಿಸಿ ಬರ್ತಾ ಇದ್ದಾರೆ. ಅವ್ರು ಮಾತ್ರ ತಮ್ಮ ಸ್ವಂತ ಇದರಿಂದ ಯಾವ್ದು ಬರ್ತಾ ಇಲ್ಲ. ವಿನಯ್ ಕುಲಕರ್ಣಿ ಅವರು ಆರಿಸಿ ಬರ್ತಾರೆ. ನೋಡಿ, ಕೆಲಸ ಮಾಡೋರು ಯಾರು ಅಂತ ತಮಗೆ ಗೊತ್ತಿದೆ. ಈ ಬಾರಿ ಬರುವುದು ವಿನಯ್ ಕುಲಕರ್ಣಿ ಅಷ್ಟೇ. ಕೇಳ್ರಿ, ಹುಬ್ಬಳ್ಳಿ ಧಾರವಾಡ ಮಹಾಜನತೆ ಇಲ್ಲಿ ಕೇಳ್ರಿ, ಕಿವಿಗೊಟ್ಟು ಕೇಳ್ರಿ. IIT ತಂದೀವಿ ಅಂತ ಹೇಳ್ತಾರ ಬಿಜೆಪಿ ಅವರು. ಯಾವಾಗ ತಂದಾರ? ಹೋದವ್ರು ಯಾರು? ಧಾರವಾಡದಾಗ ಇರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಹಾಗೂ ಹಿಂದುಳಿದ ವರ್ಗದ ಜನಗರು ಎಲ್ಲರೂ ಹೋಗಿ ಡೆಲ್ಲಿ ಒಳಗೆ ಕುತ್ಕೊಂಡು ತಂದಾರ. ಕಾಂಗ್ರೆಸ್ ಸರ್ಕಾರ 500 ಎಕರೆ ಜಮೀನನ್ನ ಕೊಟ್ಟಿದ್ದು ನಮ್ಮ ಧಾರವಾಡ. ಅದು ಕಾಂಗ್ರೆಸ್ ಪಕ್ಷ ಅಲ್ಲ, ಬಿಜೆಪಿ ಪಕ್ಷ. ಬರೀ ಕುತ್ಕೊಂಡು ಹೇಳಿದ್ರು ಇಲ್ಲಿಂದ ಧಾರವಾಡದಿಂದ ರಾಯಚೂರಿಗೆ ಹೋಗ್ಲಿ ಅಂತ. ಕೇಳ್ರಿ, ತಗಿರಿ ದಾಖಲೆಗಳನ್ನ ತಗಿರಿ, ದಾಖಲೆಗಳನ್ನ ತಗಿರಿ. ಕಾಂಗ್ರೆಸ್ 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 ಮಾತಾಡಕೊಳ್ರಿ. ನೀವ್ ಬರೀ ಮಾತಾಡೋದು ಕೇಳಕರ ದಮ್ ಇಟ್ಕೊಳ್ರಿ. ನಿಲ್ಲಿಸ್ರಿ ಮೊದ್ಲ. ಕೇಳ್ರಿ, ನಾನ್ ಗೊತ್ತಿಲ್ಲ, ಕೇಳ್ರಿ ಮೊದ್ಲ. ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ರು. ಏನು ಮಾಡಿದ್ರು ಸ್ವಚ್ಛ ಭಾರತ ಅಭಿಯಾನನ? ಸ್ವಚ್ಛ ರೋಡ್ ಒಳಗೆ ಹೋಗಿ ಸ್ವಚ್ಛ ಭಾರತ ಅಭಿಯಾನ ಮಾಡುದ? ಬರ್ರಿ, ಸ್ಲಮ್ ಏರಿಯಾಗಳಿದಾವ, ಎಲ್ಲ ಹಳ್ಳಿಗಳಿದಾವ, ಬರ್ರಿ ಅಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮಾಡೋಣ. ಬರೋಂಗಿಲ್ಲ ಅಲ್ಲಿ ಯಾರು. ಹಳ್ಳಿಗಳನ್ನ ದತ್ತಕ್ಕೆ ತಗೊಂಡಾರ, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡ್ಯಾರ. ದಯಮಾಡಿ ಇನ್ನೊಂದ್ಸಲ ವಿನಯ್ ಕುಲಕರ್ಣಿ ಅವ್ರಿಗೆ ಆರಿಸಿದಾರ್ರಿ. ಧಾರವಾಡನ ಉಳಿಸ್ರಿ ಜೋಶಿ ಅವರ ಕೈಯಿಂದ. ಕೇಳ್ರಪ್ಪ ಕೇಳ್ರಿ, ಇವತ್ ನರೇಂದ್ರ ಮೋದಿ ಅವರ ಅಲೆ ಇದ್ದಲ್ಲೇ, ಪ್ರಹ್ಲಾದ್ ಜೋಶಿ ಅವರ ಅಲೆ ಇದ್ದಲ್ಲೇ ಬಿಜೆಪಿ ಅವರು ಆರಿಸಿ ಬಂದೇ ಬರ್ತಾರೆ. ಅದು ಇಲ್ಲ, ನೀವು ಹೇಳಿದ್ರಲ್ಲ ಈಗ ಅಲ್ಲ, 650 ಹಳ್ಳಿಗಳಲ್ಲಿ ಎಲ್ಲರೂ ಬಿಜೆಪಿ ಅವರ ಪ್ರಹ್ಲಾದ್ ಜೋಶಿ ಅಂದ್ರೆ ಮಳೆಗೆ ಹೋಗಿ ಭೇಟಿ ಕೊಟ್ರೆ, ಹಳ್ಳಿಗೆ ಹೋಗಿ ಭೇಟಿ ಕೊಟ್ರೆ. ಆಮೇಲೆ ಡೆಸ್ಕ್ ವಿತರಣೆ
ದೇಶದಲ್ಲಿ ಮಾಡಿದಾರ. ಏನಂದ್ರೆ ನಾವು ಸಣ್ಣವರಿದ್ದಾಗ ಪ್ರಧಾನ ಮಂತ್ರಿ ಯಾರಂತ ಯಾರಿಗೂ ಗೊತ್ತಿದ್ದಿಲ್ಲ. ಈಗ ಸಣ್ಣವರಿಂದ ದೊಡ್ಡವರಿಗೆ ಹೊರದೇಶದವರಿಗೂ ಗೊತ್ತಾಗಿತ್ತು ಪ್ರಧಾನ ಮಂತ್ರಿ ಮೋದಿ ಅಂದ್ರೆ ಯಾರಂತ ಎಲ್ಲರಿಗೂ ಗೊತ್ತಾಗೈತೆ. ಅದು ಮೋದಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಹೊರದೇಶದವರಿಗೆ ಗೊತ್ತಾಗೈತೆ, ಬಟ್ ನಮ್ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಮೋದಿಯವರು ನಮ್ ದೇಶಕ್ಕಾಗಿ ಇನ್ನೊಂದ್ಸಲ ಬರಲೇಬೇಕು. ನರೇಂದ್ರ ಮೋದಿ ಬರೋ ಗ್ಯಾರಂಟಿನೇ. ಅಲ್ಲಿ ನರೇಂದ್ರ ಮೋದಿ ತೊಂಬರ್ರಿ, ಇಲ್ಲಿ ಪ್ರಹ್ಲಾದ್ ಜೋಶಿ ತೊಂಬರ್ರಿ. ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚೌಕಿದಾರ್ ಅಂತಾರ. ಆ ಚೌಕಿದಾರ್ನ ಇವತ್ತು ಕೆಲಸ ಮಾಡಿ ತೋರಿಸ್ತಾನೆ, ಏನ್ ಬೇಕೆಲ್ಲ ಮಾಡಿ ತೋರಿಸ್ತಾನೆ. ಈ ಚೌಕಿದಾರಿಗೆ ಏನಂತಾರಲ್ಲ, ಈ ಚೌಕಿದಾರ ನಮ್ಮ ದೇಶದ ಪ್ರಧಾನ ಮಂತ್ರಿ, ಮುಂದಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಾಡ್ರಿ, ಕಳ್ಸ ಬಂದ್ರಿ ಹಾಗೆ ಹಾಕತ್ತದ. ಯಾಕೆ ಆಗುದಿಲ್ಲ? ಕೇಳ್ರಿ, ಈಗಾಗಲೇ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಮೊದಲನೇದಾಗಿ IITಯನ್ನ ತಂದವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು. ಒಬ್ರು ಮೇಡಮ್ ಹೇಳ್ತಾ ಇದ್ರು, ನಾವು ಅದಕ್ಕ ಜಾಗೆಯನ್ನ ಕೊಟ್ಟಿದೀವಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಯಾವುದೇ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದಾಗ ಅದಕ್ಕೆ ಜಾಗೆಯನ್ನ ಕೊಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದೇನು ಬಿಟ್ಟಿ ಕೊಟ್ಟಿಲ್ಲ. ನೀವು ನಿಂತ ರಸ್ತೆ ಎಲ್ಲಿ ನೋಡ್ತೀರ ಅಲ್ಲಿ ನೋಡುವಂತ ರಸ್ತೆ, ಕಾಂಕ್ರೀಟ್ ರಸ್ತೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಅನ್ನೋದನ್ನ ನೆನಪಿಟ್ಕೋಬೇಕು. ನಿಮ್ಮ ಕಾಂಗ್ರೆಸ್ಸಿನ ಒಂದು ಯೋಗ್ಯತೆಯನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು MP ಕ್ಯಾಂಡಿಡೇಟ್ ಇಲ್ಲ, ಬೇರೆ ವಿನಯ್ ಕುಲಕರ್ಣಿ ಅವ್ರನ್ನ ಬಿಟ್ರೆ ಬೇರೆ ಕ್ಯಾಂಡಿಡೇಟ್ ಇಲ್ಲ. MLK ಅವ್ರ MP ಅವ್ರ ಒಂದು ಕ್ಯಾಂಡಿಡೇಟ್ ಇಲ್ಲಾರ್ದ ಕೊನೆ ಗಳಿಗೆಯಲ್ಲಿ ಅನೌನ್ಸ್ ಮಾಡಿದರೆ ಯಾವ ಕ್ಯಾಂಡಿಡೇಟ್ ಇಲ್ಲ, ಎಲ್ಲ ಜೀರೋ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ಕೆ ಹೆದರಿ. ಇದು ಲೋಕಲ್ ಎಲೆಕ್ಷನ್ ಅಲ್ಲ, ದೇಶದ ಚುನಾವಣೆ, ದೇಶದ ಅಭಿವೃದ್ಧಿ. ದೇಶವನ್ನ ಆಳಬೇಕು, ವೈರಿ ರಾಷ್ಟ್ರಗಳನ್ನ ಹೊಡೆದುಳಿಸಬೇಕು. ತಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಗಡಿಯಲ್ಲಿ ಸೈನಿಕರು ಭಯೋತ್ಪಾದಕರನ್ನ ಹೊಡೆದಾಗ ಕಣ್ಣಾಗ ನೀರು ಬರಲಿಲ್ಲ. ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಮುಖ ಮುಚ್ಚಿಕೊಂಡು ಹತ್ತಂತ ಮುಖ್ಯಮಂತ್ರಿಗೆ ಮುಗೀತು. ಭಾರತೀಯ ಜನತಾ ಪಾರ್ಟಿ 100% 3 ಲಕ್ಷ ಮತದಿಂದ ಬರ್ತದೆ ಅಂತ ಹೇಳಿ. ಬೋಲೋ ಭಾರತ್ ಮಾತಾ ಕಿ. ಧಾರವಾಡ ಲೋಕಸಭಾ ಇವತ್ತು ಅಭಿವೃದ್ಧಿ ಕಂಡೈತಂದ್ರೆ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಂದ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಮನೆಗೆ ಸಣ್ಣ ಮಗುವಂಗ ಎಲ್ಲರನ್ನು ಭೇಟಿಯಾಗಿ ಇವತ್ತು ಮಾತಾಡಿಸುವಂತ ನಿಟ್ಟಿನಲ್ಲಿ ಅವರು ಇವತ್ತು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಜನರ ಜೊತೆ ನಾವು ಇದ್ರೆ ಜನ ನಮ್ ಜೊತೆ ಇರ್ತದೆ. ಆ ಕಾರಣಕ್ಕಾಗಿ ಇವತ್ತು ಜೋಶಿ ಅವರ ಅಭಿವೃದ್ಧಿಯೇ ನಾವು ನಮ್ಗೆ ಹರಿಕರವಾಗಿದ್ದು ಯಾವ ಅಲೆ ಅಲ್ಲ. ಇವತ್ತು ಭಾರತ ದೇಶದಲ್ಲಿ ಮತ್ತು ಲೋಕಸಭಾ ಕ್ಷೇತ್ರ ಧಾರವಾಡದಲ್ಲಿ ಕೇವಲ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಮೋದಿ 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 ಕೇಳ್ರಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಒಂದೇ ನಾಡ ಎರಡು ಮುಖಗಳು. ಒಬ್ರು ರಾಹುಲ್ ಗಾಂಧಿ ಅಲೆ ಮೇಲೆ ಆರಿಸಿ ಬರ್ತೀವಿ ಅಂತಾರೆ, ಒಬ್ರು ನರೇಂದ್ರ ಮೋದಿ ಅಲೆ ಮೇಲೆ ಆರಿಸಿ ಬರ್ತಾರೆ ಅಂತಾರೆ. ಮಾದಾಯಿ ತೀರ್ಪು ಬಂದು 7 ತಿಂಗಳು ಗಸ್ತಿದ್ರು. ಅದನ್ನ ಗೆಜೆಟ್ ನೋಟಿಫಿಕೇಶನ್ ಹೊರಟಾಗ ಇಲ್ಲಿ MP ಗಳಿಗೂ ಆಗತ್ತಿಲ್ಲ, ಈ ರಾಜ್ಯ ಸರ್ಕಾರ ಕೇಳಕ್ ಹೋಗತ್ತಿಲ್ಲ. ಆದ್ರೆ ಬರೀ ಕಂಪನಿ ಬಳಸೋದ್ರಿಂದ ಕಂಪನಿ ನಿಮಗೆ 3G 4G ಕೊಡ್ಬೋದು, ಆದ್ರೆ ಗಂಜಿ ಕೊಡೋ ಮಾತ್ರ ರೈತ ನೆನಪಿಲ್ಲ ನಿಮಗೆ. ರೈತರಲ್ಲಿ ಮಟ್ಟ ಉದ್ಧಾರ ಆಗಿಲ್ಲ. ಈ ದೇಶದ ಬೆನ್ನೆಲುಬು ಅಂತ ಹೇಳಿಕಾರ ಈ ಸರ್ಕಾರಗಳ ರೈತರ ಬೆನ್ನೆಲುಬು ಬರೀ ಆಗ್ತಾವ. ಅದಕ್ಕೆ ನಾವೆಲ್ಲ ಜನ ಇವತ್ತ ಅವ್ರು ಬಂದ್ರೆ ಓಟ್ ಕೇಳಕ ಪ್ರಶ್ನೆ ಮಾಡ್ಬೇಕ, ನೀವು ನೀರ್ ಹಾಕಿ ತಂದ್ಕೊಳ್ಳಿ ಕೇಳ್ಬೇಕ. ಅದರಿಂದ ಎಲ್ಲರೂ ದಯವಿಟ್ಟು ಓಟ್ ಮಾಡ್ರಿ. ಜೈ ಜವಾನ್ ಜೈ ಕಿಸಾನ್. ಕೇಳ್ರಿ, ವಿನಯ್ ಕುಲಕರ್ಣಿ ಅವರು ನಮಗೆ ಬೇಡ. ಧಾರವಾಡ ಶಾಂತ ಐತಿ. ಆಮೇಲೆ ಜೋಶಿ ಅವ್ರಿಗೆ ತಂಬರಿ, ಧಾರವಾಡ ಶಾಂತ ಇರ್ತೈತಿ. ಬರೇ ಮಾಡರ್ ತುಡುಗು ಗುಂಡಾಗಿರಿ ಬೇಡ. ಧಾರವಾಡ ಶಾಂತ ಐತಿ. ಇನ್ನೊಮ್ಮೆ ಮೋದಿಜಿ, ಇನ್ನೊಮ್ಮೆ ಜೋಶಿಜಿ. ಸಂಗ್ರಹ ಮಾಡ್ತಿರುವಂತಹ ಚೀಟಿ ಏನಂತಂದ್ರೆ ಒಂದು 10 ಪಾಯಿಂಟ್ಸ್ ಅನ್ನ ಕೇಳಿದ್ವಿ. ಆ ಪಾಯಿಂಟ್ಸ್ ಅನ್ನ ತಮ್ಮ ಅಭಿಪ್ರಾಯನ ಮೂಲಕ ಇಲ್ಲಿ ಮಾರ್ಕ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯನ ಮತದಾರರು ಕೂಡ ಹಂಚ್ಕೊಂತಾ ಇದ್ದಾರೆ.
ಧಾರವಾಡ ಲೋಕಸಭಾ ಚುನಾವಣೆ ಮತದಾರರು ಕೂಡ ತಮ್ಮ ಅಭಿಪ್ರಾಯನ ಹಂಚಿಕೊಂಡ್ರು. ಕೇಳ್ರಪ್ಪ ಕೇಳ್ರಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತು. ಜಾಲ ನಮ್ಮದು, ಬಲ ನಿಮ್ಮದು.